ಲೇಟ್ ಆಗುತ್ತೆ ಎದ್ದೇಳಿ ಅಂತ ಎಬ್ಬಿಸಿದ್ದಾರೆ. ಸೊ ನಾನು ಒಂದು ತಿಂಗಳಾದ್ಮೇಲೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಿಜ ಒಂದು ತಿಂಗಳಾಯಿತು. ಇವತ್ತು ಕಡೆಯೇ ಕಾರ್ತಿಕ ಸೋಮವಾರ ಫ್ರೆಂಡ್ಸ್. ನಾವು ಲಾಸ್ಟ್ ವೀಕೆ ನೋಡಿದ್ರಲ್ಲ, ಬ್ಯಾಗ್ ಎಲ್ಲ ಪ್ಯಾಕ್ ಆಗೋಗಿದೆ. ಅಂದರೆ ಲಂಚ್ ಬಾಕ್ಸು ಅಷ್ಟೇ, ಇನ್ನೇನಿಲ್ಲ, ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೋಗ್ಲಿ. ಇವಾಗ ಹೊರಟಾದ್ಮೇಲೆ ಯಾವಾಗ ಸಿಗ್ತೀವಿ ಅಂತ ನನಗೂ ಗೊತ್ತಿಲ್ಲ, ನೋಡೋಣ. ಫಸ್ಟು ಶುಗರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ವೀಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಬಿಡ್ಬೇಕು ಫ್ರೆಂಡ್ಸ್. ಇವಾಗ ಇವರ ಹುಡ್ತಾಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಹುಡ್ತಾಬ್ಬ ಹ್ಯಾಪಿ ಬರ್ಡೇ ಟು ಯು ಪ್ರಶಾಂತ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಬೇಗನೆ ಎದ್ದಿದ್ದೀನಿ, ಬಿಕಾಸ್ ನಮ್ಮಮ್ಮ ಇಲ್ವಲ್ಲ, ಅದಕ್ಕೋಸ್ಕರ. ಇಷ್ಟು ಬೇಗ ಎದ್ದೇಳ್ತಾನೆ ಇರಲಿಲ್ಲ ನಾನಂತೂ. ಡೈಲಿ ನಾನು ಎದ್ದೇಳ್ತಿದ್ದೆ ಸಿಕ್ಕಾಪಟ್ಟೆ ಲೇಟಾಗಿ ಎದ್ದೇಳ್ತಿದ್ದೆ. ನಮ್ಮಮ್ಮ ಮಾಡ್ತಿದ್ರು, ತಿಂದ್ಬಿಟ್ಟು ಆಫೀಸ್ಗೆ ಹೋಗ್ತಿದ್ದಿದ್ದು ಅಷ್ಟೇ. ಇವತ್ತು ಅವ್ರು ಇಲ್ಲದೆ ಇರೋದಕ್ಕೆ ಬೇಗ ಎದ್ದೇಳೋ ಥರ ಆಗಿದೆ. ಈಗಲೂ ಸಹ ಕಣ್ಣು ಬಿಡೋಕ್ಕಾಗ್ತಿರ್ಲಿಲ್ಲ. ನಮ್ಮಮ್ಮನೇ ಫೋನ್ ಮಾಡಿ ಲೇಟ್ ಆಗುತ್ತೆ ಎದ್ದೇಳಿ ಅಂತ ಎಬ್ಬಿಸಿದ್ದಾರೆ. ಸೊ ನಾನು ನೈಟ್ ಅಂದ್ಕೊಂಡೆ ಮಲ್ಕೊಂಡಿದ್ದೆ, ಇನ್ನೂ ಕೆಲಸ ಎಲ್ಲ ಮಾಡ್ಕೋಬೇಕು, ಬೇಗ ಎದ್ಬಿಡ್ಬೇಕು ಬೆಳಗ್ಗೆ ಅಂತ. ನಾನು ಅಲಾರಾಮ್ ಕೂಡ ಇಟ್ಕೊಂಡಿಲ್ಲ. ಆದ್ರೂ ನಮ್ಮಮ್ಮ ಫೋನ್ ಮಾಡಿ ಎಬ್ಬಿಸಿದ್ರು ಕರೆಕ್ಟ್ ಟೈಮಿಗೆ. ಎದ್ದಿದ್ದೀನಿ, ಬಟ್ ಇನ್ನೂ ನಿದ್ದೆ ಬರ್ತಾ ಇದೆ, ಅಷ್ಟು ಈಸಿಯಾಗಿ ಹೋಗಲ್ಲ, ಎಳಿತಾ ಇದೆ. ದೆನ್ ಇವಾಗ ಹೋಗಿ ಎಲ್ಲ ಕೆಲಸ ಮಾಡ್ಕೋಬೇಕು. ಇವಾಗ ನೈಟು ತಲೆಗೆ ಸ್ವಲ್ಪ ಎಣ್ಣೆ ಹಚ್ಚಿದ್ದೆ. ಯಪ್ಪ ನಿಜ ಎಷ್ಟು ಒಂದು ತಿಂಗಳಾದ್ಮೇಲೆ ತಲೆಗೆ ಎಣ್ಣೆ ಹಚ್ಚಿದ್ದೀನಿ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಿಜ ಒಂದು ತಿಂಗಳಾಯಿತು. ನಾನು ಎಣ್ಣೆ ಇಲ್ದೇ ನಾನು ಸ್ನಾನನೇ ಮಾಡ್ತಿರ್ಲಿಲ್ಲ. ಮೊದಲನೇ ಸಲ ಇದೇ ಫಸ್ಟ್ ಟೈಮ್ ನಾನು ಎಣ್ಣೆ ಇಲ್ದೇ ಇರೋದು. ಯಾಕಂದರೆ ನನಗೂ ಬೇಜಾರಾಗ್ಬಿಟ್ಟಿದೆ. ಏರ್ ಫಾಲ್ ಸಿಕ್ಕಾಪಟ್ಟೆ ಹೇರ್ ಫಾಲು. ಏನು ಮಾಡಬೇಕಂತ ನಿಜವಾಗ್ಲೂ ನನಗಂತೂ ಗೊತ್ತಾಗ್ತಾಯಿಲ್ಲ. ಸೊ ನನ್ನ ಫ್ರೆಂಡು 1 ವರ್ಷದಿಂದ ಎಣ್ಣೆ ಹಚ್ಚಿಲ್ವಂತೆ, 1 ವರ್ಷದಿಂದ ಎಣ್ಣೆ ಹಚ್ಚಿಲ್ಲ, ಅದು ಹೆಂಗಷ್ಟು ಉದ್ದ ಕೂದಲು ಅಂತ ಕೇಳಿದ್ಕೆ, 1 ವರ್ಷದಿಂದ ನಾನು ಎಣ್ಣೆ ಹಚ್ಚಿಲ್ಲ, ಅದಕ್ಕೇ ನನ್ನ ಕೂದಲು ಇಷ್ಟು ಉದ್ದ ಇದೆ ಅಂತ ಅಂದಿರೋದಕ್ಕೆ ನಾನು ನೋಡೇ ಬಿಡೋಣ ತಾಳು. ನನಗೆ ಎಣ್ಣೆ ಹಚ್ಚಿದ್ರೆ ಸಾಕು, ಹೆವಿ ಕೂದಲು ಉದುರುತ್ತೆ. ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಿದ್ರೆ ಹೆವಿ ಕೂದಲು ಉದುರುತ್ತೆ. ಎಣ್ಣೆ ಹಚ್ಬೇಕಾದ್ರೂ ಹಿಂಗಂದರೆ ಸಾಕು ಸಿಕ್ಕಾಪಟ್ಟೆ ಕೂದಲು ಬರುತ್ತೆ. 1 ವರ್ಷದಿಂದ ಹಚ್ಚಿಲ್ವಲ್ಲ, ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಏನು ಮಾಡಿದೆ, 1 ತಿಂಗಳು ಹಚ್ದೇ ಸುಮ್ಮನೆ ಇದ್ದೆ ನೋಡೋಣ ಅಂತ. 1 ತಿಂಗಳು ಅಷ್ಟೇ ಹೋದ್ರೂ ಅಷ್ಟೇ, ಹಚ್ಚಿದ್ರು ಅಷ್ಟೇ, ಸೇಮ್ ಏರ್ ಫಾಲೇನೆ ಅದೇ ಥರ ಆಯಿತು, ಸಿಕ್ಕಾಪಟ್ಟೆ ಆಯಿತು. ನೋಡೋಣ ಬಿಡು, ಎಷ್ಟಾದರೂ ಏರ್ ಫಾಲ್ ಆಗಲಿ ಅಂದ್ಬಿಟ್ಟು ನೆನೆ ನೈಟ್ ಎಣ್ಣೆ ಹಚ್ಚಿದ್ದೀನಿ. ಒಂದು ಸಣ್ಣ ಬಟ್ಲಲ್ಲಿ ಅರ್ಧ ಬಟ್ಲು ಎಣ್ಣೆ ಹಚ್ಚಿದ್ದೀನಿ, ಅಷ್ಟು ಕುಡ್ದಿದೆ ನನ್ನ ಕೂದಲು. ಯಾಕಂದರೆ 1 ತಿಂಗಳು ನಾನು ಎಣ್ಣೆ ಹಚ್ಚಿಲ್ಲ ಫ್ರೆಂಡ್ಸ್. ನಿಜ ನನಗೆ ಹೆಂಗಾಯ್ತು ಗೊತ್ತಾ, 1 ತಿಂಗಳಷ್ಟೇ ಇರೋದಕ್ಕೆ. ಮೊದಲನೇ ಸಲ ನಾನು ಎಣ್ಣೆ ಹಚ್ಚಿದಾನೆ ಇರೋದು 1 ತಿಂಗಳು. ಸೊ ಇವಾಗ ಎಣ್ಣೆ ಎಲ್ಲ ಹಚ್ಚಿದ್ದೀನಿ, ಹೋಗಿ ಫ್ರೆಶ್ ಅಪ್ ಆಗಿ ಇನ್ನು ನೆಕ್ಸ್ಟ್ ಏನು ಕೆಲಸ ಇದೆ ಅದನ್ನು ಮಾಡ್ತೀನಿ. ಬನ್ನಿ, ಫ್ರೆಶ್ ಅಪ್ ಆದಮೇಲೆ ನಾನು ಸಿಗ್ತೀನಿ. ಮೊದಲು ನಾನು ಇವಾಗ ಬೆಡ್ಡೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಬೆಡ್ಶೀಟೆಲ್ಲ ಫೋಲ್ಡ್ ಮಾಡಿ, ನೆಕ್ಸ್ಟು ಮನೆಯೆಲ್ಲ ಕಸ ಗುಡಿಸಿ, ಸ್ವಲ್ಪ ಪಾತ್ರೆ ವಾಷಿಂಗೆಲ್ಲ ಇತ್ತು, ಅದೆಲ್ಲ ವಾಶ್ ಮಾಡಿಕೊಂಡು, ಹಾಗೆ ಗಿಡಗಳಿಗೆಲ್ಲ ನೀರು ಹಾಕೋದಿತ್ತು, ಸಾಂಬಾರು ಬಿಸಿ ಮಾಡೋದಿತ್ತು, ಅನ್ನ ಮಾಡೋದಿತ್ತು. ಫಸ್ಟ್ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ ಅಪ್ ಆಗೋಣ ಅಂದ್ಕೊಂಡು ಇವಾಗ ಫಸ್ಟು ಮನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ರೈಸ್ ಕೂಡ ಆಯಿತು. ಇವಾಗ ಸಾಂಬಾರು ಇಡಬೇಕು. ನೋಡಿ, ಸಾಂಬಾರು ಬಿಸಿಗಿಡಬೇಕು. ಇದೆ ಖಾಲಿನೇ ಆಗಿಲ್ಲ, ನೈಟ್ ಮಾಡಿದ್ದು. ಸೊ ಇವಾಗ ಇದೆ ಬಾಕ್ಸಿಗೆ ಆಗುತ್ತೆ ನಮಗೆ. ಇವಾಗ ಗಿಡಗಳಿಗೆ ನೀರು ಹಾಕ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ ಇದೆಲ್ಲ ಒಣಗೋಗಿದೆ, ನೆನ್ನೆ ಎಲ್ಲ ಹಾಕಿಲ್ಲ. ಸೊ ಇವತ್ತು ಹಾಕೋಣ ಅಂತ ಹಾಕ್ಬಿಟ್ಟು ಹೋದರೆ ಸರಿ ಹೋಗುತ್ತೆ. ನೋಡಿ, ಇಲ್ಲ ನೋಡಿ ಎಲ್ಲ ಒಣಗೋಗಿದೆ.
ಫ್ರೆಂಡ್ಸ್, ಇವಾಗ ಅಂಗಡಿಗೆ ಹೋಗ್ತಾ ಇದ್ದೀನಿ. ಶಾಂಪು ಮತ್ತು ಕಾಫಿ ಪುಡಿ ಎಲ್ಲ ಖಾಲಿ ಆಗಿತ್ತು. ಸೊ ತಗೋಬರೋಣ ಅಂತ ಹೋಗ್ತಿದ್ದೀನಿ. ಇವಾಗ ನಾನೇ ಹೋಗಬೇಕು. ಪಾಪ ನಾವು ಅಮ್ಮ ಇದ್ದೀರಾ, ನಮ್ಮ ಅಮ್ಮನೇ ಹೋಗ್ಬಿಡ್ತಿದ್ವಿ. ಇವಾಗ ನಾನು ಹೋಗ್ತಿದ್ದೇನೆ. ಹೋಗೋಣ ಬನ್ನಿ, ತೊಗೊಂಡು ಬರ್ತೀನಿ. ಹೋಗಿ ಇವಾಗ ತಂದೆ ಕಾಫಿ ಪುಡಿ ಮತ್ತು ಶಾಂಪೂನ. ನಮ್ಮಮ್ಮ ಹೋಗಿ ತರ್ತಾರೆ ಆಮೇಲೆ. ಸೊ ಇವಾಗ ನನಗೆ ಸ್ವಲ್ಪ ತೊಗೊಂಡು ಬಂದೆ ಅಷ್ಟೇ. ಬನ್ನಿ ಇವಾಗ ಹೋಗಿ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಇವಾಗ ಬೇಗ ಹೋಗಿ ರೆಡಿ ಆಗ್ತೀನಿ. ಸೊ ಇವಾಗ ಹೋಗಿ ರೆಡಿ ಆಗಬೇಕು ಮತ್ತು ಪೂಜೆ ಮಾಡಬೇಕು. ಫಸ್ಟು ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಬಿಡೋಣ ಅಂತ. ಪೂಜೆ ಮಾಡೋ ಅಷ್ಟರಲ್ಲಿ ಸರಿ ಹೋಗುತ್ತೆ. ಸೊ ಮಾಯ್ಶ್ಚರೈಸರ್ ಫಸ್ಟ್ ಅಪ್ಲೈ ಮಾಡಿಬಿಡ್ತೀನಿ. ಇವತ್ತು ಕಡೇ ಕಾರ್ತಿಕ ಸೋಮವಾರ ಫ್ರೆಂಡ್ಸ್. ನಾವು ಲಾಸ್ಟ್ ವೀಕೆ ನೋಡಿದ್ರಲ್ಲ, ಕಾರ್ತಿಕ ಎಲ್ಲ ಮಾಡಿದ್ವಿ, ಮುಗಿಸಾಯಿತು ಕಾರ್ತಿಕ ಎಲ್ಲ. ಆ್ಯಕ್ಚುಲಿ ನಾವು ಕಡೆ ಕಾರ್ತಿಕ ಇವತ್ತು ಮಾಡಬೇಕಾಗಿತ್ತು. ಇವತ್ತು ಸೋಮವಾರ ಅಲ್ವಾ. ಸೊ ಕಡೆ ಕಾರ್ತಿಕ ದಿನ ಮಾಡಬೇಕಾಗಿತ್ತು. ನಮ್ಮಮ್ಮ ಇರಲಿಲ್ವಲ್ಲ, ಹಾಗಾಗಿ ನಾವು ಲಾಸ್ಟ್ ವೀಕೆ ಮಾಡಿಬಿಟ್ವಿ. ಇಲ್ಲ ಅಂದಿದ್ರೆ ಈ ವೀಕೆನೇ ಮಾಡ್ತಿದ್ವಿ. ಸೊ ನಾನಿವಾಗ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಹೋಗ್ತೀನಿ. ಆಮೇಲೆ ಸಂಜೆ ಬಂದು ನನ್ನ ತಂಗಿ ಬಾಗಿಲಿಗೆ ದೀಪ ಹಚ್ಚುತ್ತಾಳೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ರೆಡಿ ಆಗಿಬಿಡ್ತೀನಿ ನಾನು. ಆವಾಗಲೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೆ. ಸೊ ಇನ್ನೇನು ಮಾಡಲ್ಲ ಫ್ರೆಂಡ್ಸ್, ಅಷ್ಟೇ. ಎಲ್ಲನೂ ಅದೇನದು ಕಮ್ಮಿ ಮಾಡಿ ಏನು ಅಪ್ಲೈ ಮಾಡ್ತಾಯಿಲ್ಲ. ಇವಾಗ ಜಸ್ಟ್ ಒಂದು ಕಾಂಪ್ಯಾಕ್ಟ್ನ ಹಚ್ಬಿಡ್ತೀನಿ ಅಷ್ಟೇ. ಅದು ಸ್ವಲ್ಪ ಲೈಟಾಗಿ ಹಚ್ಚುತ್ತೀನಿ, ಇಲ್ಲ ಸ್ವೆಟ್ ಆಗುತ್ತೆ ಅಂತ. ಇಷ್ಟೇ. ಇವಾಗ ಐಲೈನರ್ ಹಚ್ಬಿಟ್ಟು ಇನ್ನು ಹೊರಡೋದಷ್ಟೇ. ಫ್ರೆಂಡ್ಸ್, ಇವಾಗ ಆಫೀಸ್ಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಮಾಡಿ ಸಾಂಬಾರು ಇತ್ತು, ಅವಾಗಲೇ ಹೇಳಿದೆ. ಅದನ್ನೇ ಹಾಕೊಳ್ತೀನಿ ಇವಾಗ ಲಂಚ್ ಬಾಕ್ಸ್ಗೆ. ಸಾಕು. ಸ್ವಲ್ಪ ತುಪ್ಪ ಮಾಡ್ಕೊಳ್ತೀನಿ. ತುಪ್ಪ ಚೆನ್ನಾಗಿರುತ್ತೆ ಅಂತ ನನಗೆ ಹಾಕೋಬಿಡ್ತೀನಿ. ತುಪ್ಪ ನಾನು ಸಾಂಬಾರ್ ಏನಂದ್ರೆ ಬಾಕ್ಸ್ ಮೇಲೆಲ್ಲ ಬಂದು ಕೂಡಿರುತ್ತೆ. ಏನದು ಇದು ಸೈಡಲ್ಲೆಲ್ಲ ಹಾಕಿಬಿಟ್ಟಿರುತ್ತೆ. ಸೊ ರೈಸ್ ಹಾಕೊಂಡ್ರೆ ಹಾಗೆ ಇರುತ್ತೆ ಅಂತ. ಫ್ರೆಂಡ್ಸ್, ಏನು ಗೊತ್ತಾ, ನಾನು ಮಾರ್ನಿಂಗ್ ಟೈಮ್ ಜಾಸ್ತಿ ಏನು ಕಾಫಿ ಕುಡಿಯಲ್ಲ ಮನೇಲಿ. ಆಫೀಸ್ಗೆ ಹೋಗೇನೆ ಕಾಫಿ ಕುಡ್ಕೊಳ್ತೀನಿ. ಇವಾಗ ಯಾಕೆ ಅಂದ್ರೆ ಹಾಲು ವೇಸ್ಟ್ ಆಗ್ಬಾರ್ದಂತ ನಮ್ಮಮ್ಮ ಅವರಿಗೆ ತಗೊಂಡು ಮಾಡ್ಕೊಂಡಿರ್ತಾರಲ್ಲ. ಸೊ ವೇಸ್ಟ್ ಆಗುತ್ತೆ. ಇನ್ನು ಅವ್ರು ಬರೋಷ್ಟರಲ್ಲಿ ಅದು ಚೆನ್ನಾಗೂ ಇರಲ್ಲ. ನೆನ್ನೆ ತಂದಿರೋದು. ಇನ್ನು ಅವ್ರು ಬರೋಷ್ಟರಲ್ಲಿ ಏನಾದರೂ ಹೊಡೆದೋಗ್ಬಿಟ್ರೆ ಹಳೆ ಹಾಲಾಗುತ್ತಲ್ವಾ, ಹೊಡೆದೋಗ್ಬಿಡುತ್ತೆ. ಸೊ ನಾನೇ ಖಾಲಿ ಮಾಡ್ತೀನಿ ಫ್ರೆಂಡ್ಸ್. ವೇಸ್ಟ್ ಏನಾಗಲ್ಲ. ಇದು ಕಟ್ಟೆ ಆಗ್ತಾ ಇಲ್ಲ. ಹಾಲನ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಹೋಗ್ತೀನಿ. ಅಷ್ಟರಲ್ಲಿ ನಾನು ಕೂಡ ಟಿಫನ್ ಮಾಡ್ಕೊಳ್ತೀನಿ.
ಓಕೆ ಫ್ರೆಂಡ್ಸ್, ಇವಾಗ ಹಾಲನ್ನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಹೋಗಿ ಅದು ಬಿಸಿ ಆಗೋಷ್ಟರಲ್ಲಿ ನಾನು ಟಿಫನ್ ಮಾಡ್ಕೊಂಡು ಬರ್ತೀನಿ. ಹಾಲು ಕೂಡ ಇವಾಗ ಬಿಸಿ ಆಗಿದೆ. ಸೊ ಕಾಫಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಫೈನಲಿ ಎಲ್ಲ ಕೆಲಸನೂ ಮುಗಿಸಿ ರೆಡಿ ಆಗಿದ್ದೀನಿ. ಇವಾಗ ಆಫೀಸ್ಗೆ ಹೋಗ್ಲಿಕ್ಕೂ ರೆಡಿ ಆಗಿದ್ದೀನಿ. ಬ್ಯಾಗ್ ಎಲ್ಲ ಪ್ಯಾಕ್ ಆಗೋಗಿದೆ, ಅಂದರೆ ಲಂಚ್ ಬಾಕ್ಸು ಅಷ್ಟೇ, ಇನ್ನೇನಿಲ್ಲ. ಇನ್ನೇನು ಪ್ಯಾಕ್ ಮಾಡ್ಕೊಂಡು ಹೋಗ್ಲಿ. ಸೊ ಇವಾಗ ಆಫೀಸ್ಗೆ ಹೊರಡಬೇಕು. ಹೊರಡಿ ಅಯ್ಯೋ ಏನೋ ಮಾಡ್ತಿದ್ದೀನಿ ಅನಿಸುತ್ತೆ. ಏನಂತ ನನಗೂ ನೆನಪಾಗ್ತಾ ಇಲ್ಲ ಫ್ರೆಂಡ್ಸ್. ಏನು ಗೊತ್ತಾ, ಇವಾಗ ನೆನಪಾಗಲ್ಲ. ನಾನು ಹೋಗ್ಬೇಕಾದ್ರೆ ನೆನಪಾಗುತ್ತೆ. ಅಲ್ಲಿ ಇವಾಗ ಏನು ಬಿಟ್ಟಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಏನೋ ಒಟ್ಟಿನಲ್ಲಿ ಮರ್ತಿರೋ ಥರ ಫೀಲ್ ಆಗ್ತಾ ಇದೆ. ಏನಂತ ಗೊತ್ತಿಲ್ಲ. ಗೊತ್ತಾಯ್ತು, ಟ್ಯಾಬ್ಲೆಟ್ ಮಾಡ್ತಿದ್ದೀನಿ. ಸೊ ಟ್ಯಾಬ್ಲೆಟ್ ತೊಗೊಂಡು ಹೊರಡ್ತೀನಿ. ಸೊ ಫೈನಲಿ ಈ ಥರ ರೆಡಿ ಆಗಿದ್ದೀನಿ. ಆವಾಗಲೇ ಲಿಪ್ಸ್ಟಿಕ್ ಎಲ್ಲ ಹಚ್ಚಿರಲಿಲ್ಲ. ಸೊ ಇವಾಗ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡು ಹೊರಟಿದ್ದೀನಿ. ನಾನು ಇವಾಗ ಇದೊಂದು ಗ್ರೇ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಇದು ನನ್ನ ಬರ್ಡೇಗೆ ಅಂತ ತೊಗೊಂಡಿದ್ದ ಡ್ರೆಸ್ಸು, ನನ್ನ ಬರ್ಡೇ ಟೈಮಲ್ಲಿ. ಬಟ್ ಜಾಸ್ತಿ ನಾನು ವೇರೇ ಮಾಡಿರಲಿಲ್ಲ. ಇವಾಗ ನಾನು ಯೂಸ್ ಮಾಡಿದ್ದೀನಿ. ಇವಾಗ ಹೊರಡೋಣ ಆಫೀಸ್ಗೆ. ಸಿಗ್ತೀನಿ ಯಾವಾಗ ಅಂತ ನನಗೂ ಗೊತ್ತಿಲ್ಲ. ಇವಾಗ ಹೊರಟಾದ್ಮೇಲೆ ಯಾವಾಗ ಸಿಗ್ತೀನಿ ಅಂತ ನನಗೂ ಗೊತ್ತಿಲ್ಲ. ನೋಡೋಣ, ಯಾವಾಗ ಫ್ರೀ ಆಗ್ತೀನಿ ಆವಾಗ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಬನ್ನಿ, ಇವಾಗ ಲೇಟ್ ಆಗುತ್ತೆ, ಹೊರಡ್ತೀನಿ. ಸೊ ನೋಡಿ ಇಲ್ಲಿ ಓಕೆ ಫ್ರೆಂಡ್ಸ್, ಆಯಿತು. ಬಾಯ್ 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 ಫ್ರೆಂಡ್ಸ್. ಏನು ಗೊತ್ತಾ, ಮನೇಲಿ ಕಾಫಿ ಕುಡ್ಕೊಂಡು ಬಂದಿದ್ದೆ. ಸೊ ಇಲ್ಲಿಗೆ ಬಂದಮೇಲೆ ಈಗಲೂ ಕಾಫಿ ಕುಡಿಬೇಕಂತ ಅನ್ನಿಸ್ತು. ಫ್ರೆಂಡ್ಸ್, ಏನು ಗೊತ್ತಾ, ಕುಡಿಬೇಕಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೆ ಕುಡಿತಾ ಇದ್ದೀನಿ. ಏನು ಗೊತ್ತಾ, ಶುಗರ್ ಇರಲಿಲ್ಲ. ಸೊ ಈ ಥರ ಶುಗರ್ ಇಟ್ಟಿದ್ದಾರೆ ಇವಾಗ. ಶುಗರ್ ಇತ್ತು ಬಟ್ ಮೊದಲಿನ ಥರ ಎಲ್ಲ ಇತ್ತು. ಇವಾಗ ಫಸ್ಟು ಶುಗರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ವೀಟ್ ಇದೆಯಾ ಇಲ್ವಾ ಅಂತ ನೋಡ್ಕೊಬಿಡ್ಬೇಕು. ಎಕ್ಸಾಕ್ಟ್ಲಿ, ಶುಗರ್ ಬೇಕೇ ಬೇಕು. ಫುಲ್ ಹಾಕ್ಕೊಂಡೇನೋ? ಸ್ವಲ್ಪ ಸಾಕನ್ಸುತ್ತಲ್ಲ. ಹಾಂ, ಆ್ಯಕ್ಚುಲಿ ಈ ಶುಗರ್ ಚೆನ್ನಾಗಿರಲ್ಲ. ನಾರ್ಮಲ್ ಶುಗರೇ ಎಷ್ಟೋ ಬೆಟರ್ ಅನಿಸುತ್ತೆ. ಈ ಶುಗರು ಅಷ್ಟು ಟೇಸ್ಟ್ ಬರಲ್ಲ. ಏನು ಗೊತ್ತಾಗ್ತಿಲ್ಲ, ಚೆನ್ನಾಗಿಲ್ಲ ಕಾಫಿ ಇವತ್ತು. ಇಲ್ಲ, ನಿನ್ನ ಟೀ ಕಣೋ, ನನ್ನ ಶುಗರು. ಆ್ಯಕ್ಚುಲಿ ಇಲ್ಲಿ ಕಾಫಿ ಚೆನ್ನಾಗಿರುತ್ತೆ ಅಂತ ಬರ್ತೀವ. ಚೆನ್ನಾಗಿರುತ್ತೆ. ಇವತ್ತು ಯಾಕೋ ನೀರು ಥರ ಐತೆ, ಚೆನ್ನಾಗಿಲ್ಲ. ಏನು ಮಾಡೋಕ್ಕೆ ಆಗಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಕುಡಿಬೇಕು. ಫ್ರೆಂಡ್ಸ್, ಏನು ಗೊತ್ತಾ, ಸ್ವಲ್ಪ ಟೀ ಕಾಫಿ ಅವಾಯ್ಡ್ ಮಾಡಬೇಕಂತ ಅನ್ಕೊತೀನ. ಮನೆಯಿಂದ ಬರಬೇಕಾದ್ರೆ ಆಫೀಸಲ್ಲಿ ಬಂದಮೇಲೆ ಟೀ ಕುಡಿಬಾರ್ದು, ಕಾಫಿ ಕುಡಿಬಾರ್ದು ಅಂತ ಅಂದ್ಕೊಂಡು ಬರ್ತೀನಿ. ಇಲ್ಲಿ ಬಂದಿದ ತಕ್ಷಣ ಅಂದ್ಕೊಂಡು ಬಂದಿದ್ದೆಲ್ಲ ಚೇಂಜ್ ಆಗಿಬಿಡುತ್ತೆ. ಕುಡಿಲೇಬೇಕು ಅಂತ. ಏನೋ ತರಕೋದ್ಬಿಡು. ಬೆಳಗ್ಗೆ ಏನು ತಿಂತವಳೆ? ಬೆಳಗ್ಗೆ ಅಲ್ಲ, ಏನೋ ಊಟ ಟೈಮ್ಗೆ. ನೀವು ಎಷ್ಟು ಗಂಟೆ ತಿಂದು ಬಂದು? ಎಷ್ಟು ಗಂಟೆ ತಿಂದು ಬಂದು? ಯಾವ್ದು ಮಾರ್ನಿಂಗಾ? ಎಷ್ಟು ಗಂಟೆಗೆ ಟಿಫನ್ ಮಾಡಿದೆ?
ನೆನಪಿಲ್ಲ ನಾನು ಎಷ್ಟು ಗಂಟೆಗೆ ಟಿಫನ್ ಮಾಡಿದೆ ಅಂತ. ನನಗೆ ಫಸ್ಟೇ ಏನು ನೆನಪಿರಲ್ಲ ಅಂಥದ್ರಲ್ಲಿ ಬೆಳಗ್ಗೆ ತಿಂದಿದ್ದೆಲ್ಲ ತಿಂಡಿ ತಿಂದಿರೋದು ನೆನಪಿದೆ ಫ್ರೆಂಡ್ಸ್. ಆದರೆ ಏನು ಎಷ್ಟು ಗಂಟೆ ತಿಂದೆ ಅನ್ನೋದು ನೆನಪಿಲ್ಲ, ಯಾಕಂದರೆ ಟೈಮ್ ನೋಡ್ಕೊಂಡಿಲ್ಲ ಕಣೋ. ಅದಕ್ಕೆ ಓಕೆ, ಟೀ ಕುಡ್ದಾದ್ಮೇಲೆ ಸಿಗ್ತೇನೆ. ಕಾಫಿ ಜೊತೆ ಮಶ್ರೂಮ್ ಸ್ಯಾಂಡ್ವಿಚ್. ಇಲ್ಲಿ ಇದು ಮಶ್ರೂಮ್ ಸ್ಯಾಂಡ್ವಿಚ್, ಇದು ಟೀ. ಟೀ ಫ್ರೆಂಡ್ಸ್ ನೋಡಿ, ಟೀ ಅಂತ ಇದು ಗೊತ್ತಿರಲಿಲ್ಲ ನನಗೆ. ಇದು ಕಾಫಿ, ಇದು ಅದು ಟೀ ಅವ್ನು ಕುಡ್ದಾಯಿತು. ಸ್ಯಾಂಡ್ವಿಚ್ ಸಕ್ಕರೆ ಚೆನ್ನಾಗಿಲ್ಲ, ಇದು ನಿಜ ಚೆನ್ನಾಗಿಲ್ಲ. ಇಲ್ಲ ಸಪ್ಪೆ ಇಲ್ಲ, ನಿಜ ಚೆನ್ನಾಗಿರಲ್ಲ. ಸ್ಯಾಂಡ್ವಿಚ್ ಫ್ರೆಂಡ್ಸ್ ಆಲ್ರೆಡಿ ಒಂದು ಖಾಲಿ ಮಾಡಿಬಿಟ್ಟಿದ್ದಾನೆ, ಇವಾಗ ನಾನು ತಗೋತೀನಿ. ಒಂದೇ ಒಂದು ಸಾಕು, ಜಾಸ್ತಿ ತಿನ್ನಲ್ಲ. ನೀರುಳ್ಳಿ ಬಿದ್ದೋಯ್ತು, ಅದನ್ನೇ ಹೇಳ್ಬೇಡ. ಒಂದು ನೀರುಳ್ಳಿ ಬಿದ್ದೋಯ್ತು ಫ್ರೆಂಡ್ಸ್, ಆದರೆ ಎತ್ಕೊಳ್ಳಲ್ಲ, ಬೇಡ. ಇಲ್ಲೂ ಈರುಳ್ಳಿ ಬಿತ್ತು ನನ್ನ ಫ್ರೆಂಡ್ಸ್ ಮೇಲೆ. ಶುಗರ್ ಬೇಕಾ ಫ್ರೆಂಡ್ಸ್? ತಗೊಳ್ಳಿ ಫ್ರೆಂಡ್ಸ್, ಶುಗರ್ ಬೇಕಾ ಫ್ರೆಂಡ್ಸ್? ಬೇಡ ಫ್ರೆಂಡ್ಸ್. ಇದಕ್ಕೆ ಯಾರಾದರೂ ಶುಗರ್ ಹಾಕೋತಾರ ಹೇಳಿ? ಇವರೆಲ್ಲ ಡಿಫ್ರೆಂಟಾಗೆ ತಿಂತಾರೆ ಇದನ್ನ, ಶುಗರ್ ಎಲ್ಲ ಹಾಕೊಂಡು. ಟ್ರೈ ಮಾಡ್ಸೋಣ ಅಂತ ಮನೆಗೆ ಎತ್ಕೊಂಡು ಏನು ಪಾಕೆಟ್ ತಗೋಬೇಡ. ಮೊನ್ನೆ 25 ರೂಪಾಯಿ ಉಳಿದಿತ್ತಲ್ಲ, 25 ರೂಪಾಯಿ ಇದೇ ಪೈಟು ಇದೇ ಪಾಕೆಟಲ್ಲೇ ಐತೆ. ಈಗಲೂ ಐತೆ ಗೊತ್ತಿಲ್ಲ ದುಡ್ಡ. ಫ್ರೆಂಡ್ಸ್ ಇವಾಗ ಇವರ ಹುಡ್ತಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಹುಡ್ತಬ್ಬ ಅದೊಂಥರ ಹುಡ್ತಬ್ಬ ಇಲ್ಲ, ಹುಡ್ತಬ್ಬ ಫ್ರೆಂಡ್ಸ್, ಹುಟ್ಟಿದಬ್ಬ ಅಲ್ಲ, ಎರಡೂ ಒಂದೇ ಆಗುತ್ತೆ ಆ್ಯಕ್ಚುಲಿ. ಇವಾಗ ಕೇಕ್ ಎಲ್ಲ ತಂದಿದ್ದೀವಿ, ಕೇಕ್ ಕಟ್ಟಿಂಗ್ಸ್ ಎಲ್ಲ ಇದೆ. ಇದೇ ಕೇಕು ನೋಡಿ. ಸೊ ಇವಾಗ ಎಲ್ಲರೂ ಬಂದಿದ್ದೀವಿ, ಇವಾಗ ಕೇಕ್ ಕಟ್ ಮಾಡಿಸೋಣ. ಬರ್ಡೇ ಬಾಯ್ ನೋಡಿ, ಎಲ್ಲ ಇಲ್ಲೇ ಇದ್ದಾರೆ. ಶಶಿಯಲ್ಲಿ ತೆಗಿ. ಇವತ್ತು ಎಷ್ಟು ಜನಕ್ಕೆ ಬರ್ಡೇ ಇದೆ ಗೊತ್ತಾ? ಬರ್ಡೇ ಅಂದರೆ ಸ್ಯಾಟರ್ಡೇ ಎಲ್ಲ ಬರ್ಡೇ ಇತ್ತು, ಸೊ ಅವ್ರದ್ದೆಲ್ಲ ಸೆಲೆಬ್ರೇಟ್ ಮಾಡಿಲ್ಲ. ಇವತ್ತು ಮಾಡಬೇಕು. ನಮ್ಮ ಟೀಮ್ ಮೇಟ್ಸ್ದು ಇವತ್ತೇ ಇವ್ರ ಬರ್ಡೇ. ಇವ್ರದ್ದೆಲ್ಲ ಸ್ಯಾಟರ್ಡೇ ಆಗಿಲ್ಲ, ಇವತ್ತೇ ಬರ್ಡೇ ಇವ್ರದ್ದು. ಬನ್ನಿ ಅಜ್ಜಿ ಮುಖ ಇಡ್ಬೇಡ. ಏನ್ ಅನ್ಕೊಂಡಿದ್ದೆ? ಕೈ ಹೋಗೋಣ ನಿಮಗೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪ್ರಶಾಂತ್. ಫೋನ್ ಕಟ್ ಮಾಡಲಾ? ಬೇಡ, ನಾನು ಇದ್ರಲ್ಲೇ ಕೊಡ್ತೀನಿ ಬೇಕಂತ. ಇಲ್ಲ ನಾನು ತಿಂದೆ. ಇವಾಗ ನಮ್ಗೆ ಜಾಸ್ತಿ ತಿನ್ನಿ ನೀನು ಶಶಿ ತಗೊಳ್ಳಿ, ಶಶಿ ತಗೊಳ್ಳಿ ಇಲ್ಲೇನೆ. ಫ್ರೆಂಡ್ಸ್ ನೋಡಿ, ಕೇಕ್ ಕಟ್ಟಿಂಗ್ಸ್ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಆಯ್ತು. ಇವಾಗ ಕೇಕ್ ತಿಂತಾ ಇದ್ದೀವಿ. ನಿಮ್ಮನ್ನೇ ಝೂಮ್ ಮಾಡ್ತೀನಿ ನಾನು, ನನಗೆ ನಾನೇ ವಿಡಿಯೋ ಮಾಡ್ಕೊತೀನಿ. ಇವಾಗ ಬರ್ತಿದ್ಯಾ? ನನಗೆ ಗೊತ್ತು ಕ್ಯಾಮ್ರಾ ಆಗ್ತಿದ್ಯಾ? ಹಂಗಲ್ಲ, ಹಂಗ್ ಉದ್ದು ಕೇಕ್ ಇಟ್ಕೊತೀರಾ ನೋಡಿ ಫ್ರೆಂಡ್ಸ್, ತಿಂಡಿ ಪೋತಿ ಹೆಂಗ್ ತಿಂದಿದೆ ನೋಡಿ. ಕೇಕ್ ನಲ್ಲಿ ನಮ್ಗೆ ಯಾರು ಕೊಟ್ಟೇ ಇಲ್ಲ, ಒಂದೇ ಕೇಕ್ ನ ಎಲ್ಲ ತಿನ್ಕೊಂಡ್ಬಿಡ್ತಿದ್ದಾರೆ. ನಾವು ಕೇಳಿದ್ಮೇಲೆ ಕೊಡ್ತಾರೆ, ಕೇಳಗಿಂತ ಮುಂಚೆ ಬಾಯಿ ಇಕ್ಕೊಂತಾರೆ. ಹಂಗೆ ಫುಲ್ ಆಗೋಯ್ತು. ಈ ನಿಮ್ ಶರ್ಟು ಹೊಸ ಶರ್ಟ್ ಏನಲ್ಲ ಬಿಡು. ಅಷ್ಟೇ, ಹೋಗೋಣ. ನನ್ನ ಐಡಿ ಟೇಬಲ್ ಭಾವನಾ ಏ ಬಿಡ. ಓಕೆ ಫ್ರೆಂಡ್ಸ್, ಇವಾಗ ಆಫೀಸಿಂದ ಮನೆಗೆ ಬಂದೆ.
ಹೊರ್ಗಡೆ ಎಷ್ಟು ಚಳಿ ಇದೆ ಅಲ್ಲ, ಸಿಕ್ಕಾಪಟ್ಟೆ ಚಳಿ. ಇನ್ನೇನು ವಿಂಟರ್ ಸೀಸನ್ ಕೂಡ ಸ್ಟಾರ್ಟ್ ಆಯಿತು. ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಚಳಿ ಕೂಡ ಇರುತ್ತೆ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್, ಹಾಗೆ ಗುಡ್ ನೈಟ್.